ಹೀಗಾಗಿ ಇವತ್ತು ನಮ್ಮ ಬಿಳಿಮಲೆಯವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಇವತ್ತೊಂದು ಘೋಷಣೆ ಮಾಡಿದಾರಪ್ಪ ಅಂದ್ರೆ ತಾಲೂಕು ಮಟ್ಟದಲ್ಲಿರಲಿ ಜಿಲ್ಲಾ ಮಟ್ಟದಲ್ಲಿರಲಿ ಯಾವ ಸಂಘ ಸಂಸ್ಥೆಗಳು ನಾವು ಕನ್ನಡ ಕಲಿಸ್ತೀವಪ್ಪ ಅವ್ರಿಗೆ ನಾವು ಅವರಿಗೆ ಒಂದಿಷ್ಟು ಏನಪ್ಪ ರೆಮ್ಯುನರೇಷನ್ ಕೊಡ್ತೀವಿ ಅಂಥ ಶಿಕ್ಷಕರಲ್ಲಿ ಬರಲಿ ಕಲೀಲಿ ಕಲಿಸ್ರಿ ಅನ್ನುವಂಥ ವಿಚಾರ ಮಾಡಿದ್ದಾರೆ. 3 ತಿಂಗಳಲ್ಲಿ ಕಲಿಯುವಂಥದ್ದು ಅಷ್ಟೊಳಗೆ ಕನ್ನಡ ಬರೆಯೋದಕ್ಕೆ ಓದು ಕಲಿಸುವಂಥದ್ದು ಮಾಡ್ತೀವಿ ನಾವು ಅಂತೇಳಿ ಮಾಡಿದ್ದಾರೆ. ನಿಜವಾಗಿ ಇದೊಂದು ಒಳ್ಳೆಯ ಕೆಲಸ. ಮತ್ತು ಅನ್ಯ ಭಾಷೆಗೆ ಕಲಿಬೇಕಿಲ್ಲಿ ರಾಜಸ್ಥಾನದವರಾಗಿರ್ಬೋದು, ಉತ್ತರ ಪ್ರದೇಶವರಾಗಿರ್ಬೋದು, ಬಿಹಾರಿಗಳು ಎಷ್ಟೋ ಜನ ಪಾಪ ಇಲ್ಲಿ ದುಡಿಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಭಾಳ ಜನ ಹೆಬ್ಬಟ್ಟವ್ರು ಇರ್ತಾರೆ. ಆಮೇಲೆ ಬೇರೆ ಇನ್ನೂ ವಿಚಾರ ಮಾಡಿ ಹೇಳೋದಂದ್ರೆ ಹೆಬ್ಬಟ್ಟವ್ರಿಗೆ ಏನು ಕಲಿಸೋದು ಏನು ಪ್ರಶ್ನೆ ಬರೋದಿಲ್ಲ. ಯಾಕೆ ಅವ್ರ ಭಾಷೆ ಅವ್ರಿಗೆ ಬರೋದಿಲ್ಲ ಬರೀದಕ್ಕೂ ಓದೋದಕ್ಕೆ. ಮತ್ತು ಅವ್ರಿಗೇನು ಕಲಿಸೋದು ಆದರೂ ಅವರು ಕಲಿತಾರಿಲ್ಲ ಅಂತಲ್ಲ. ಯಾವ ಕ್ಷೇತ್ರಕ್ಕೆ ಬಂದಿರ್ತಾರೆ ಎಲ್ಲಿ ಬಂದಿರ್ತಾರೆ ಅಲ್ಲಿ ಭಾಷೆನ ಆಜು ಬಾಜು ಅವರಿಂದ ಮತ್ತೊಬ್ಬರಿಂದ ಕಲಿಬೇಕಾಗ್ತದೆ ಅವ್ರಿಗೆ. ಇಲ್ಲಾಂದ್ರೆ ಅವ್ರ ಸಂವಹನ ಇರೋದಿಲ್ಲ, ಮಾತುಕತೆ ಇರೋದಿಲ್ಲ, ಅವ್ರ ಜೊತೆ ವ್ಯವಹಾರಗಳು ಇರೋದಿಲ್ಲ. ಅವರು ಹೇಳಿದ್ದು ಇಲ್ಲಿ ಕನ್ನಡಿಗರ ಭಾಳ ಚೆನ್ನಾಗಿ ಕನ್ನಡದಲ್ಲಿ ಭಾಳಷ್ಟು ಜನ ಇನ್ನುಳಿದ ಭಾಷೆಗಳ ಬಗ್ಗೆ ಕಲಿಯೋದು ಭಾಳ ಕಡಿಮೆ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ಕನ್ನಡ ಪ್ರಾಧಿಕಾರ ತೆಗೆದುಕೊಂಡಂಥ ಏನು ನಿರ್ಧಾರ ನಿಶ್ಚಿತವಾಗಿ ಒಳ್ಳೆಯ ಮತ್ತು ಸಮಯೋಚಿತ. ಅದರಲ್ಲೂ ನಮ್ಮ ಬಿಳಿಮಲೆಯವರು, ಪುರುಷೋತ್ತಮ ಬಿಳಿಮಲೆಯವರು ದೆಹಲಿಯಲ್ಲಿ ಹೆಚ್ಚಿಗೆ ತಮ್ಮ ಸಮಯವನ್ನು ಕಳೆದಂಥವರು, ಕನ್ನಡದ ಕಂಪನ್ನು ಹಂಚಿದವರು, ಕನ್ನಡದ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದವರು. ಜೊತೆಗೆ ಆದಷ್ಟು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ಇವರು ಯಾವ ರೀತಿಯಪ್ಪ ಅಂದರೆ ಒಂದು ಸಮಾಜವಾದಿ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥವರು, ಜೊತೆಗೆ ವಿಚಾರವಾದಿಗಳು. ಇವರು ಇದರಿಂದ ನಾವು ಅನುಭವಿಸಿದ ಅನುಭವಗಳ ನೆಲೆಗಟ್ಟಿನಲ್ಲೇ ಮತ್ತು ಅದರಲ್ಲೂ